ಯೂಟ್ಯೂಬರ್ ಕತ್ತಂದ್ರೆ ಅದು ಸ್ಟಾಪ್ ಮಾಡಕ್ಕೆ ಹೇಳು. ಸ್ಟಾಪ್. Hi guys, welcome to YouTube channel. Hi guys, welcome back to the new channel. No, ಯಾಕೋ no. Welcome back to Hello guys, welcome back to Hello guys, welcome back to the new vlog. Hi guys, welcome back to the new vlog. ಸೊ ಗಾಯ್ಸ್, ಇವತ್ತು ನಾವು ಬಸವನಗುಡಿಗೆ ಬಂದಿದ್ದೀವಿ. ಬಸವನಗುಡಿಗೆ ಏನಕ್ಕಂದರೆ ವರ್ಷಕ್ಕೊಂದ್ಸತಿ ಇಲ್ಲಿ ಕಡಲೆಕಾಯಿ ಪರಿಷೆ ಇರುತ್ತೆ. ಸೊ 2025ಗೆ ಏನೇನಿದೆ ಕಡಲೆಕಾಯಿ ಪರಿಷೆಯಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀವಿ, ನೋಡೋಣ ಬನ್ನಿ. ಸೊ ಸ್ಟೇ ಟ್ಯೂನ್. ಗೈಸ್, ಇದು ಬಂದ್ಬಿಟ್ಟು APS ಕಾಲೇಜ್ ಬ್ಯಾಕ್ ಸೈಡ್ ರೋಡು. ಇವಾಗ ಅಂದ್ಬಿಟ್ಟು ಇಷ್ಟೊಂದು ಫ್ರೀ ಇದೆ ಪಾರ್ಕಿಂಗ್ ಸ್ಪೇಸು. ನೀವೇನಾದರೂ ಬರ್ತೀನಿ ಅಂತ ಹೇಳಿದ್ರೆ ಈ ಕಡೆ ಪಾರ್ಕ್ ಮಾಡಿ. ನೀವು 4 ಗಂಟೆಗೆ ಬಂದಿದ್ದೀವಿ ಇಲ್ಲಿ. ಸೊ ಕ್ರೌಡ್ ಎಲ್ಲ ಏನು ಅಷ್ಟಿಲ್ಲ 4 ಗಂಟೆಗೆ, ಯಾಕಂದರೆ ಸಾಯಂಕಾಲದ ಹೊತ್ತೇ ಮೇನ್ ಪ್ರಯಾರಿಟಿ ಇರೋದು. ಬಟ್ ನಮ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾವು ಬೇಗನೆ ಬಂದಿದ್ದೀವಿ. ನಾನು ಬೇಕಾದ್ರೆ ಸಿಂಗಲ್ ಆಗಿ ಹೋಗ್ತೀನಿ ಮುಂದೆ. ಇದು 16, 17, 18, 19. ಸೊ ನೀವು ಬರಬೇಕಂದ್ರೆ ಸಾಯಂಕಾಲ 6 ಗಂಟೆ ಮೇಲೆ ಬನ್ನಿ. ನಿಮಗೆ ಕ್ರೌಡ್ ಇಷ್ಟ ಇದ್ದರೆ. ಕ್ರೌಡ್ ಇಷ್ಟ ಇಲ್ಲ ಅಂದರೆ ಮಧ್ಯಾಹ್ನ ಬನ್ನಿ, ಖಾಲಿ ಇರುತ್ತೆ, ಏನು ಬೇಕೋ ಎಕ್ಸ್ಪೀರಿಯನ್ಸ್ ಮಾಡಿ. ಕಡಲೆಕಾಯಿ ಪರಿಷೆ ಬಗ್ಗೆ ನನಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿದೆ. ಅದು ಏನಕ್ಕೆ ಸ್ಟಾರ್ಟ್ ಆಯಿತು, ಯಾವಾಗ ಸ್ಟಾರ್ಟ್ ಆಯಿತು ಅಂತ. ಸೊ ಹೇಳ್ತೀನಿ ಬನ್ನಿ ಏನಕ್ಕೆ ಅಂತ. ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಇದು ಸ್ಟಾರ್ಟ್ ಆಗಿದ್ದು ನನಗೂ ಶಾಕ್ ಆಗೋಯ್ತು ಕೇಳಿ. 488 ವರ್ಷ ಆಗಿದೆಯಂತೆ ಸ್ಟಾರ್ಟ್ ಆಗಿ ಕಡಲೆಕಾಯಿ ಪರಿಷೆ. ಬಟ್ ಅದೇನಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆಗಿನ ಕಾಲದಲ್ಲಿ ಇಲ್ಲಿ ಕಡಲೆಕಾಯಿ ಫಾರ್ಮಿಂಗ್ ಮಾಡ್ತಿದ್ರಂತೆ. ಸೊ ಆವಾಗ ಬುಲ್ಸ್ ಎಲ್ಲ ಬಂದ್ಬಿಟ್ಟು ಬೆಳೆಗಳನ್ನೆಲ್ಲ ಇದು ಮಾಡಿಬಿಡೋದಂತೆ, ತಿಂದ್ಬಿಟ್ಟು ಎಲ್ಲ ನಾಶ ಮಾಡಿಬಿಡೋದಂತೆ. ಸೊ ಒಂದು ದಿವಸ ಫಾರ್ಮರ್ಸ್ ಅದನ್ನು ಚೇಸ್ ಮಾಡ್ಕೊಂಡು ಹೋದ್ರಂತೆ. ಸೊ ಆವಾಗ ಸಿಕ್ಕಿದ್ದೆ ಅವ್ರಿಗೆ ಇದು ಬುಲ್ಲದೊಂದು ಸ್ಟ್ಯಾಚು ಸಿಕ್ತು. ಸೊ ನಂದಿ ಅಂತ ಅದನ್ನು ಪೂಜೆ ಮಾಡಿದ್ರು. ಸೊ ಅಲ್ಲಿಂದ ಅವರು ಕಡಲೆಕಾಯಿನ ಆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ನಂದಿಗೆ. ಸೊ ಅಲ್ಲಿಂದ ಈ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ. ಅಂದರೆ ಒಂದು ಊರಿನ ಸಂತೆ ಇದ್ದಂಗೆ ಇದು. ಎಲ್ಲ ಏನೇನು ಬೇಕೋ ಎಲ್ಲ ಸಿಗುತ್ತೆ ನಿಮಗೆ. ಸೊ ಗೈಸ್, ಇಲ್ಲಿ ಫೇಮಸ್ ಅಂದರೆ ಈ ಟೆಂಪಲ್ ನೋಡಿ, ಕೃಷ್ಣಂದು ಗೋವರ್ಧನ ಕ್ಷೇತ್ರ ಅಂತ ಏನೋ ಇದೆ, ಸಕ್ಕತ್ತಾಗಿರುತ್ತೆ. ಸೊ ಈ ಬುಲ್ ಟೆಂಪಲ್ ರೋಡಲ್ಲಿ ಬಂದರೆ ನೀವು ದೇವಸ್ಥಾನ ಹೋಗೋದು ಮಿಸ್ ಮಾಡಬೇಡಿ, ಒಂದು ವಿಸಿಟ್ ಮಾಡಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವರು. ಇಷ್ಟೊಂದು ಫ್ರೀ ವಾಕ್ ಸಿಗೋದೆ ನಿಮ್ಗೆ 4 ಗಂಟೆಗೆ. ಸೊ ನಿಮ್ಗೆ ಏನೇ ಶಾಪಿಂಗ್ ಇದ್ರೆ 4-5 ಗಂಟೆಗೆ ಹತ್ರ ಬಂದು ಮಾಡಿಕೊಂಡು ಹೋಗಿ ಫ್ರೀಯಾಗೆ ವಿತೌಟ್ ಕ್ರೌಡ್. ಕಡಲೆಕಾಯಿ ಪರಿಷೆಗೆ ಬಂದು ಕಡಲೆಕಾಯಿ ತಿಂದಿಲ್ಲ ಅಂದರೆ ನೀವಿರೋದೇ ವೇಸ್ಟ್. ಸೊ ನಾವೇ ಇನ್ನೂ ತಿಂದಿಲ್ಲ. ಸೇರ್ 50 ಲೋ, ಇದು ತಗೋಬೋತಾನೆ ಬಾಯ್ಲಿ ಟೇಸ್ಟ್ ನೋಡಿ. ಯಾಕಂದ್ರೆ ನಾಟಿಕಾಯಿಗಳು ಕೊಂಡು ಹೋದಷ್ಟಿದೆ. ಅರೌಂಡ್ ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್. ಮತ್ತೆ ಇನ್ನು ಮುಂದೆನೂ ರೈಟ್ ಸೈಡ್ ಹೋದ್ರೆ ಅಲ್ಲೂ 1 ಕಿಲೋಮೀಟರ್. ಕಡಲೆಕಾಯಿ ಪರಿಷೆ ಅಂದರೆ ಇದೇ ಮೈನ್ ಅಟ್ರಾಕ್ಷನ್. ಒಳಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಒಳಗಡೆ ಯಾವ್ಯಾವ ಗೇಮ್ಸ್ ಇದೆ ಅಂತ. ನಾವು 5 ಗಂಟೆಗೆ ಬಂದಿದ್ದೀವಿ, ಇನ್ನೂ ಯಾವುದು ಸ್ಟಾರ್ಟ್ ಆಗಿಲ್ಲ ಗೇಮ್ಸು. ಇಲ್ಲೊಂದು ಗೇಮ್ ಸ್ಟಾಪ್ ಆಗಿದೆ. ಏನಂದರೆ ಎಲ್ಲ ನೈಟಲ್ಲಿ ಓಪನ್ ಆಗೋದು. ಇವಾಗ ಬಂದಿರೋದಕ್ಕೆ ಬರೀ 2 ಮಾತ್ರ ಇದೆ ಅಷ್ಟೇ ನೋಡೋಕ್ಕೆ. ನಮ್ಮ ಲಕ್ ನೋಡಿ ಹೆಂಗಿದೆ. ಇವಾಗ ಜಸ್ಟ್ ಹೇಳಿದ್ರಿ ಯಾವುದು ಸ್ಟಾರ್ಟ್ ಆಗಿಲ್ಲ ಅಂತ, ನಾವು ಬಂದಿದ ತಕ್ಷಣ ಎಲ್ಲ ಸ್ಟಾರ್ಟ್ ಆಗೋಯ್ತು. ಫೇಮಸ್ ಯೂಟ್ಯೂಬರ್ ನಾವು ಬಂದಿರೋಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಟೈಮ್ ತೋರಿಸಿ ಇವಾಗ 59. ಟೈಮು 4 o'clock ಅಂದ್ಕೊಳ್ಳಿ. 4 o'clockಗೆ ಎಲ್ಲ ಆ್ಯಕ್ಟಿವಿಟೀಸು ಸ್ಟಾರ್ಟ್ ಆಗುತ್ತೆ. ನಾವು ಆ ಜಾಯಿಂಟ್ ವೀಲ್ ಕ್ಲೋಸ್ ಅಂದರೆ ಹೋಗ್ಬೇಕಂತಾನೆ ಬಂದಿದ್ದು. ಯಾಕಂದರೆ ನಾನು ತುಂಬ ದಿವಸ ಆಗಿದೆ ಅದರಲ್ಲಿ ಹೋಗಿ, ತುಂಬ ಆಟ ಆಡಿದ್ದೀನಿ. ಬಟ್ ತುಂಬ ಆಸೆ ಆಯ್ತಿದೆ ಎಷ್ಟೋ ಒಂದು ವರ್ಷಗಳಾದ್ಮೇಲೆ. ಸೊ ಬನ್ನಿ ನೋಡೋಣ ಅದ್ರಲ್ಲಿ ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಗೈಸ್, ನೀವು ಇನ್ನೂ ವಿಜುವಲ್ಸ್ ನೋಡಬೇಕಂದ್ರೆ ನೈಟ್ ಟೈಮಲ್ಲಿ ಬನ್ನಿ. ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ.
ಗಾಯ್ಸ್ ಟಿಕೆಟ್ ತೊಗೊಂಡಿದ್ದೀವಿ. ಒಂದು ಟಿಕೆಟ್ ಬಂದ್ಬಿಟ್ಟು ಜಾಯಿಂಟ್ ವೀಲಲ್ಲಿ 150 ರುಪೀಸು. ಹೋಗಿಲ್ಲ, ನಾವಿಬ್ಬರೇ ಇದ್ದೀವಿ. ತುಂಬ ಸೈಕ್ ಅನಿಸ್ತೈತೆ, ಯಾಕಂದರೆ ಎಲ್ಲ ಖಾಲಿ ಹೋಗಿದೆ. ಸೊ ಇವತ್ತೇ ಫಸ್ಟ್ ಓಪನ್ ಆಗಿರೋದು, ಅಂದರೆ ಫಸ್ಟ್ ಇವತ್ತಿನ ಸ್ಟಾರ್ಟ್ ಆಗಿದೆ ಇವಾಗ 4 o'clock. ಇವತ್ತಿನ ಫಸ್ಟ್ ಕಸ್ಟಮರ್ ನಾವಿಬ್ಬರೇ, ಫಸ್ಟ್ ನಾವೇ. ನೋಡೋಣ, ಒಬ್ರು ಗೊತ್ತಿಲ್ಲ, ನಾವೇ ಫಸ್ಟು. ಅತ್ತೋ ನಾನು ಆಪೋಸಿಟ್ ಕೂತ್ಕೊಂಡೆ. ಗಾಯ್ಸ್ ಯಾರು ಇಲ್ಲ, ಬರೀ ನಾವು ಸ್ಪೆಷಲ್ ಮಾತ್ರ. ನಾವು ವಿಡಿಯೋ ಸ್ಟಾರ್ಟ್ ಮಾಡಿದೀವಿ ಅಂತ ಯಾರು ಇಲ್ಲ. ಮೇಲ್ಗಡೆ ಬಂದು ಸ್ಟಾಪ್ ಮಾಡ್ಬಿಟ್ಟವ್ರೆ. ದೇವಸ್ಥಾನ ವ್ಯೂ ಕಾಣಿಸುತ್ತೆ. ಇದು ಟೆಂಪಲ್ ಮೇನ್ ಇದು. ಆಮೇಲೆ ಇಲ್ಲಿ ಪಾರ್ಕ್ ಬರುತ್ತೆ, ಬಂಡೆ ಪಾರ್ಕ್ ಅಂತ ನಾವ್ ಹೇಳೋದು. ಅಲ್ಲಾಡಿದ್ರೆ ಭಯ ಐತೈತೆ, ಯಾಕಂದ್ರೆ 360 ಆಗೋ ತರ ಅನಿಸ್ತೈತಿದೆ. ಸೈಕಾಗೈತೆ. ತುಂಬಾ ದಿವಸ ಆದ್ಮೇಲೆ ಈ ತರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಒಬ್ರು ಇಲ್ಲ, ಒಂದ್ ಡಬ್ದಲ್ಲಿ ಒಬ್ರು ಇಲ್ಲ, ಬರೀ ನಾವಿಬ್ರೆ ಇಷ್ಟ ಇದೀವಿ. ಊಟ ಬೇರೆ ಮಾಡ್ಕೊ ಬಂದಿ ಊಟ. ಗೈಸ್ ಊಟ ಬೇರೆ ಮಾಡ್ಕೊ ಬಂದ್ಬಿಡಿ. ಸ್ಟಾಪ್ ಮಾಡಕ್ ಹೇಳು. ಅದಕ್ಕೆ ಹೇಳೋದು, ಯಾವತ್ತು ಅಷ್ಟೇ ಗಂಡಸ್ರ ಜೊತೆ ಬರ್ಬೇಕು, ಹೆಂಗಸ್ರ ಜೊತೆ ಬರಬಾರ್ದು. ಈ ಹೆಂಗಸ್ರ ಜೊತೆ ಬಂದ್ರೆ ಹಿಂಗೆ. ನಾನು ಸೊ ಯಾವತ್ತು ಊಟ ಮಾಡ್ಕೊ ಬಂದ್ಬಿಡಿ. ಹೊಟ್ಟೆ ಎಲ್ಲ ಒಂಥರ ಪರ್ ಪರ್ಸನ್ 150 ತಗೋತಾರೆ. ಜಾಯಿಂಟ್ ವೀಲ್ ಅಲ್ಲಿ ಯಾರು ಇಲ್ಲ, ನಾವ್ ಇಬ್ರೇ ಇರೋದು. ಇಡೀ ಜಾಯಿಂಟ್ ವೀಲ್ ನಮ್ಗೋಸ್ಕರ, ಇಬ್ರಿಗೋಸ್ಕರ ತಿರುಗಿಸ್ತಿದ್ದಾರೆ. ಯೂಟ್ಯೂಬರ್ ಕತ್ತಂದ್ರೆ ಅದು ಬರೀ 150 ಸಬ್ಸ್ಕ್ರೈಬರ್ಸ್ ಹಿಡ್ಕೊಂಡು ಯೂಟ್ಯೂಬರ್ ಗತ್ತೋರ್ಸ್ತಾವ್ ನೋಡಿ. ಇಲ್ಲೇ ಬುಕ್ ಮಾಡಿದೀವಿ ಇಬ್ರಿಗೋಸ್ಕರ ಮಾತ್ರ. ಬಂದು ಹೊರ್ತಾಯ್ತು. ಬರೀ ಇಬ್ರೇ ಇರೋದು ರೋಲರ್ ಕೋಸ್ಟರ್ ಅಲ್ಲಿ. ಜಾಯಿಂಟ್ ವೀಲ್ ಅಲ್ಲಿ ಬರೀ ಇಬ್ರೇ ಇರೋದು ನೋಡಿ. ಎಲ್ಲಾ ಡಬ್ಬ ಖಾಲಿ ಇದೆ, ಎಲ್ಲಾ ಖಾಲಿ. ಈ ಸೈಡು ಖಾಲಿ, ಯಾರು ಇಲ್ಲ, ಬರೀ ನಾವಿಬ್ರು ಮಾತ್ರ. ಬಟ್ ಎಷ್ಟೊಂದು 15 ನಿಮಿಷ ಆದ್ರೂ ತಿರುಗಿಸ್ದ ನಮಗೆ. ನೀವು ಕೊಟ್ಟಿರೋ ಟಿಕೆಟ್ಗೆ ಬರ್ತಿದೆ. ಬಟ್ ಹೇಳ್ತಾ ಇದ್ದೀನಿ ನೋಡಿ, ಯಾರು ಊಟ ಮಾಡ್ಕೊ ಬರ್ಬೇಡಿ. ಇವಾಗ 5 ಜನ ವೇಟಿಂಗ್ ಅಲ್ಲಿ ಇದ್ದಾರೆ. ನೀವೊಂದು 4 ಗಂಟೆ 5 ಗಂಟೆ ಹಿಂಗೆ ಬಂದರೆ ನಿಮಗೆಲ್ಲ ಫ್ರೀ ಸಿಗುತ್ತೆ. ಫ್ರೀ ಅಂತ ಹೇಳಿದ್ರೆ ಕ್ರೌಡ್ ಫ್ರೀ, ಆ್ಯಕ್ಟಿವಿಟಿ ಫ್ರೀ ಅಲ್ಲ. ಆಮೇಲೆ ಬಂದ್ಬಿಡೋದು ಇವನು ಯೂಟ್ಯೂಬಲ್ಲಿ ನೋಡಿಕೊಂಡು ಅಂತ ಬಂದ್ರಲ್ಲ, ಅಷ್ಟೇ ಸಾಕು. ಇನ್ನೊಂದ್ಸತಿ ಹೋಗೋಣ, ಕ್ರೌಡ್ ಇರೋ ಟೈಮಲ್ಲಿ ಹೋಗೋಣ ಅಂತ ಹೋಗ್ಬೇಕು ಅನಿಸ್ತಿದೆ. ಬಟ್ ಏನೋ ನನಗೆ ಒಂಥರ ಆಗ್ತಿದೆ, ಬೇಡ ಅನಿಸ್ತಿದೆ. ಈ ನನ್ನ ಮಗ ಚಿಕ್ಕ ಮಗು ಅಲ್ವಾ, ನಾನು ಹೋಗಲ್ಲ. ಹೋಗೋಣ ಅನಿಸ್ತಿದೆ, ಬಟ್ ನಮ್ಮ ಏಜ್ ಲಿಮಿಟು ಅಲೋ ಮಾಡಲ್ಲ. ಏಜ್ ಲಿಮಿಟಾ? ಅಲ್ಲಿ ಆಂಟಿನೇ ಹೋಗೋರು, ಇವ್ನು ಹೋಗೋಕ್ಕಾಗಲ್ವಾ? ಅವ್ರ ಮಕ್ಳ ಜೊತೆ ಹೋಗೋಣ. ಇನ್ನೂ ಬಿಡ್ತಾರೆ. ಬಿಸ್ಕೆಟ್ ಆದ್ರೂ ಗೆಲ್ದಿಯೋ ಸಾಕು, ಒಂದಾದ್ರೂ ಇಲ್ಲ. ಏನ್ ಸ್ಕ್ಯಾಮು? ನಿನ್ ಟ್ಯಾಲೆಂಟ್ ಅದು. ಪಾರ್ಲೇಜಿ ಆದ್ರೂ ಗೆಲ್ಲೋ. ಪಾರ್ಲೆ ಇರೋ ಒಂದೇ ಇರೋದು. ಸ್ಲೋ ಆಗಿ ಆರಾಮಾಗಿ, ಸ್ಲೋ ಕಾಮಾಗಿ ತಾನೆ. ಅಟ್ಲೀಸ್ಟ್ ಬಿಸ್ಕೆಟ್ ತಿನ್ಕೊಂಡಾದ್ರು ಹೋಗೋಣ. ಆ ಗುಡ್ಡೆಗೆ ಹಾಕೋ. ವೇಸ್ಟ್ ಅಲ್ವಾ? ವೇಸ್ಟ್ ಅಂದ್ರೆ ವೇಸ್ಟ್. ಸ್ಪೂನಂತೂ ಹಾಕಿಲ್ಲ. ಇವನು ಮುರಿ ಇಸ್ಕೊಂಡವನು. ಅದೇನು ಕಿದ್ದ ಬಾಗ್ತಾನ ನೋಡೇ ಬಿಡ್ತೀನಿ ನಾನು. ಅಜ್ಜಿಗೆ ಹಾಕ್ಬಿಟ್ರೆ ಆಮೇಲೆ ಹಾಕ್ಬಿಟ್ಟ ದೊಡ್ಡದಾಗೆ ನೋಡಿ. ಪಾರ್ಲೇಜಿ ಬಿಸ್ಕೆಟ್ ಆದ್ರೂ ಸಿಕ್ತಿತ್ತು. ₹1 ಎಷ್ಟೇ ಇಲ್ಲ ಪಾರ್ಲೇಜಿ ಬಿಸ್ಕೆಟ್. ಗೈಸ್ ಅವ್ರು ಏನೋ ಸ್ಕ್ಯಾಮ್ ಗೈಸ್, ಅದು ಬೀಳ್ಬಾರ್ದು ಅಂತಾನೆ ಹತ್ರ ಇಟ್ಟಿರ್ತಾರೆ. ನೀವು ಹೆಂಗೆ ಹಾಕೋದು ಅದು ಮುಂದೆನೇ ಹೋಗೋದು. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಸೆಂಟ್ರಲ್ ಬಾರ್ ಗೇಟ್ಸ್ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಇದೆಲ್ಲ ಇರಲಿಲ್ಲ. ನಿಮಗೆ ಈ ಕಡೆ ಒಂದು ವೇ ಸಿಗುತ್ತೆ, ಈ ಕಡೆ ಒಂದು ವೇ, ಆ ಕಡೆ. ಸೊ ಟೋಟಲ್ ನಿಮಗೆ 4 ಕಡೆ ಮೂವಿಂಗ್ ಮಾಡ್ಕೊಂಡು ಹೋಗ್ಬೋದು. ಗಾಯ್ಸ್ ಇಂಥವ್ರು ಇರ್ತಾರೆ. ಎಲ್ಲ ಕಡಲೆಕಾಯಿ ಅಂತ ತಗೊಳಲ್ಲ. ಬರೀ ಹೋಗಿದ್ದು ಬರೋ ಅಂಗಡಿಗಳ ಹತ್ರ ಎಲ್ಲ ಒಂದೊಂದು 2 ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಯ್ತಾ ಇರಬೇಕು.
ಗಾಯ್ಸ್ ಈವ್ನಿಂಗ್ ಆಗ್ತಾ ಬರ್ತಂಗೆ ಕ್ರೌಡೂ ತುಂಬಾ ಆಗೋಗ್ತಿದೆ. ಏನು ಹೇಳ್ತೀವ ಋಷಿ? ಸೊ ನಮ್ಮ ಸೇಫ್ಟಿ ಪೊಲೀಸಸ್ಸು ಇದ್ದಾರೆ ಇಲ್ಲಿ. ಏನೇ ಹರಾಸ್ಮೆಂಟ್ ಏನೇ ಜಗಳ ಆಡಿದ್ರು ಕಂಟ್ರೋಲ್ ಮಾಡ್ಕೊಳ್ತಾರೆ. ನಮ್ಮ ಎಂಡವ್ರಿಗೂ ಬಂದಿದ್ದೀವಿ ಇವಾಗ, ಇಷ್ಟೇ ಲಾಸ್ಟ್. ನೋಡೋಣ. ಸೊ ಗೈಸ್ ನಾವು ಸ್ಟಾರ್ಟ್ ಮಾಡಿದ್ದು ಎಷ್ಟು ಗಂಟೆಗೆ? ನಾವು ಒಳಗಡೆ ಎಂಟರ್ ಆಗಿದ್ದು 3:30. ಬಟ್ ಜಸ್ಟ್ ನಾವು 2 ಕಿಲೋಮೀಟರ್ ನಡ್ಕೊ ಬರೋಕ್ಕೆ ನಮಗೆ, ಅದು ಎಕ್ಸ್ಪ್ಲೋರ್ ಏನು ಮಾಡಿಲ್ಲ ನಾವು, ಸುಮ್ಮನೆ ನೋಡ್ಕೊಂಡು ಫಾಸ್ಟಾಗಿ ಬಂದುಬಿಟ್ರಿ. ನಮಗೇನೆ 1 hour ತೊಗೊಬಿಡ್ತು. ಇನ್ನು ಸೈಡ್ ರೋಡ್ಸಲ್ಲೂ ಇದೆ. ಬರ್ತೀರಾ ಅಂದರೆ ಇವತ್ತೆಲ್ಲ ಹೋಗುತ್ತೆ, 4-5 hour ಬೇಕು. 4-5 hour ಬೇಕೇ ಬೇಕು ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿದ್ರೆ. ಗೊತ್ತಾ ಅವ್ರು ಹಿಡಿತೀಯಾರ ಬೇಡ ಯೂಟ್ಯೂಬರಾ? ಹೌದಣ್ಣ. ಹಾಯ್ ಹಲೋ ನಮಸ್ತೆ ಅಂತ ಹೇಳೋ. ಬನ್ನಿ ಕಳ್ಳಕ ಪರ್ಸೆ ನೋಡಿ ಯಾವ ಥರ ಇದೆ ಅಂತ. ಜನ ಇದ್ದಾರೆ ಆದರೆ ಯಾರಿಗೂ ಬಿಸ್ನೆಸ್ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಎಲ್ಲ ತಗೊಂಡು ತಿಂತಾರೆ ಅಂತ ಹೇಳೋ.